ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ನಮ್ಮ ಚಾನಲ್ನ ವೀಕ್ಷಣೆಯನ್ನು ಮಾಡ್ತಿರ್ತಕ್ಕಂಥ ತಮ್ಮೆಲ್ಲರಿಗೂ ಆಯುಸ್ಸು, ಆರೋಗ್ಯ, ಯಶಸ್ಸನ್ನ, ಸ್ಥಿರವಾದಂಥ ಉದ್ಯೋಗವನ್ನು ಕರುಣಿಸಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ನೇರವಾಗಿ ವಿಚಾರಕ್ಕೆ ಬಂದುಬಿಡೋಣ. 2026 ಫೆಬ್ರವರಿ ತಿಂಗಳ ಮೀನ ರಾಶಿಯ ಮಾಸ ಭವಿಷ್ಯವನ್ನ ನಾವು ನೋಡೋದೇ ಆದ್ರೆ, ಫೆಬ್ರವರಿ ತಿಂಗಳಲ್ಲಿ ಯಾವ ಗ್ರಹಗಳು ಮೀನ ರಾಶಿಗೆ ಶುಭದಾಯಕವಾಗಿದೆ, ಯಾವ ಗ್ರಹಗಳು ಅಶುಭದಾಯಕವಾಗಿದೆ, ಯಾವ ಒಂದು ಕಾಲಾವಧಿ ಗೃಹ ನಿರ್ಮಾಣಕ್ಕೆ ಸೂಕ್ತವಾಗಿದೆ, ಯಾವ ಒಂದು ಕಾಲಾವಧಿ ಗೃಹ ಪ್ರವೇಶವನ್ನು ಮಾಡಿಕೊಳ್ಳಿಕ್ಕೆ, ಮಣಿ ವಸ್ತ್ರ ವಾಹನಾದಿಗಳನ್ನು ತಗೊಳ್ಳಿಕ್ಕೆ ಸೂಕ್ತವಾದಂಥ ಕಾಲಾವಧಿ ಇದೆ, ಯಾವ ಒಂದು ಕಾಲಾವಧಿನಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ಉಂಟಾಗ್ತದೆ, ಯಾವ ಒಂದು ಕಾಲಾವಧಿನಲ್ಲಿ ಅಪಘಾತಗಳು, ಅವಘಡಗಳು, ಬೆಂಕಿ ದುರಂತಗಳು ಉಂಟಾಗ್ತಕ್ಕಂಥ ಸನ್ನಿವೇಶ ಇರ್ತದೆ. ವಿದ್ಯಾರ್ಥಿಗಳಿಗೆ ಫೆಬ್ರವರಿ ತಿಂಗಳ ಮೀನರಾಶಿಯವರಿಗೆ ಹೇಗಿದೆ, ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥವರಿಗೆ ಫೆಬ್ರವರಿ ತಿಂಗಳ ಭವಿಷ್ಯ ಹೇಗಿದೆ ಅಂತ ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನೇರವಾಗಿ ವಿಚಾರಕ್ಕೆ ಬಂದವರ 2026 ಫೆಬ್ರವರಿ ಮೀನರಾಶಿಯವರಿಗೆ 50ರಷ್ಟು ಶುಭ ಫಲ, 50ರಷ್ಟು ಅಶುಭ ಫಲಗಳನ್ನು ಪಡ್ಕೊಳ್ತಕ್ಕಂಥ ಸನ್ನಿವೇಶ. ಏನು 50ರಷ್ಟು ಶುಭ ಫಲ, ಏನು 50ರಷ್ಟು ಅಶುಭ ಫಲ ಅಂತ ನಾವು ಈಗ ತಿಳ್ಕೊಳ್ಳೋಣ. ಮಾಸ ಭವಿಷ್ಯವನ್ನು ನಾವು ನೋಡೋದೇ ಅಂದ್ರೆ, ಈ ಒಂದು ಕಾಲಾವಧಿನಲ್ಲಿ ಫೆಬ್ರವರಿ ತಿಂಗಳಲ್ಲಿ ಗುರುಗ್ರಹ 4ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ತಾಯಿಗೆ ಸಂಬಂಧಪಟ್ಟಂತೆ, ಅಣ್ಣ ತಮ್ಮಂದರಿಗೆ ಸಂಬಂಧಪಟ್ಟಂತೆ, ಕೌಟುಂಬಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾನಸಿಕವಾಗಿ ಮೀನರಾಶಿಯವರು ನೋವು ತಿಂತಕ್ಕಂಥ ಸನ್ನಿವೇಶ ಇದೆ. ತಾಯಿಯೊಂದಿಗೆ ಭಿನ್ನಾಭಿಪ್ರಾಯ ಆಗಲಿ, ಅಣ್ಣ ತಮ್ಮಂದಿರು ಅಕ್ಕ ತಂಗಿರೊಂದಿಗೆ ಭಿನ್ನಾಭಿಪ್ರಾಯ ಆಗಲಿ, ಗಂಡ ಹೆಂಡತಿ ಕುಟುಂಬಸ್ಥರೊಂದಿಗೆ ಭಿನ್ನಾಭಿಪ್ರಾಯ ಆಗಲಿ ಉಂಟಾಗಿ ಒಂದಷ್ಟು ಕೋರ್ಟು ಕಚೇರಿ ವ್ಯಾಜ್ಯದ ಸಮಸ್ಯೆಗಳು ಉಂಟಾಗ್ತಕ್ಕಂಥ ಸನ್ನಿವೇಶ ಇರೋದ್ರಿಂದ ಕೌಟುಂಬಿಕ ಸೌಖ್ಯದ ಕಡೆ ಗಮನವನ್ನು ಕೊಡಿ, ಸ್ತ್ರೀ ಸೌಖ್ಯದ ಕಡೆ ಗಮನವನ್ನು ಕೊಡಿ. ಕುಟುಂಬದ ಎಲ್ಲ ವ್ಯವಹಾರಗಳನ್ನ ಶಾಂತಿಯುತವಾಗಿ ನಿರ್ವಹಣೆ ಮಾಡೋದ್ರ ಮೂಲಕ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬರಲಿಕ್ಕೆ ಪ್ರಯತ್ನವನ್ನು ಮಾಡಿ ಅಂತ ತಿಳಿಸ್ಬೋದು. ಇನ್ನು ನಾವು ಫೆಬ್ರವರಿ ತಿಂಗಳ ಶನಿ ಬಲವನ್ನು ನೋಡೋದಾದ್ರೆ, ಶನೇಶ್ವರ ಲಗ್ನದಲ್ಲಿ ಸಂಚಾರವನ್ನು ಮಾಡ್ತಾ ಇರೋದ್ರಿಂದ ಒಂದಷ್ಟು ಕಾಲಿಗೆ ಸಂಬಂಧಪಟ್ಟಂತೆ, ಹೊಟ್ಟೆಗೆ ಸಂಬಂಧಪಟ್ಟಂತೆ, ಬೆನ್ನಿಗೆ ಸಂಬಂಧಪಟ್ಟಂತೆ ಅನಾರೋಗ್ಯ ಸಮಸ್ಯೆಗಳು ಉಂಟಾಗ್ತಕ್ಕಂಥ ಸನ್ನಿವೇಶ ಇದೆ. ಹಣಕಾಸಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಉಂಟಾಗ್ತಕ್ಕಂಥ ಸನ್ನಿವೇಶ ಇದೆ. ಸಾಡೆ ಸತಿ ನಡೀತಾ ಇರೋದ್ರಿಂದ ಉದ್ಯೋಗ ಕ್ಷೇತ್ರದಲ್ಲಿ, ಹಣಕಾಸಿನ ಕ್ಷೇತ್ರದಲ್ಲಿ, ವ್ಯಾಪಾರ ಕ್ಷೇತ್ರದಲ್ಲಿ ಚಾಕಚಕ್ಯತೆಯಿಂದ ನಡ್ಕೋಬೇಕು. ಇಲ್ಲಾಂದ್ರೆ ಒಂದಷ್ಟು ಅವಮಾನಗಳು, ಅಪಮಾನಗಳು, ನಿಂದನೆಗಳನ್ನ, ನಷ್ಟಗಳನ್ನ ಹೊಂದತಕ್ಕಂಥ ಸನ್ನಿವೇಶ ಇರೋದ್ರಿಂದ ಪ್ರತಿ ಶನಿವಾರದಂದು ಶನೇಶ್ವರ ದೇವಾಲಯಕ್ಕೆ ತೆರಳಿ ಅಲ್ಲಿ ಶನೇಶ್ವರನ ಪ್ರಾರ್ಥನೆಯನ್ನ ಮಾಡಿದ್ದೇ ಆದ್ರೆ, ಎಳ್ಬತ್ತಿಯನ್ನು ಹಚ್ಚಿದ್ದೇ ಆದ್ರೆ, ಶನೇಶ್ವರನ ಅಷ್ಟೋತ್ತರವನ್ನ, ಶನೇಶ್ವರ ನಾಮ ಜಪವನ್ನು ಮಾಡ್ಕೊಂಡಿದ್ದೆ ಅಂದ್ರೆ ಈ ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಇದೆ. ಇನ್ನು ನಾವು ರವಿಗ್ರಹವನ್ನ ತಗೊಂಡ್ರೆ, ಫೆಬ್ರವರಿ 12ನೇ ತಾರೀಕಿನವರೆಗೆ ರವಿಗ್ರಹ 11ನೇ ಮನೆಯಲ್ಲಿ ಲಾಭ ಸ್ಥಾನದಲ್ಲಿ ಸಂಚಾರವನ್ನ ಮಾಡ್ತಾ ಇರೋದ್ರಿಂದ ಯಾವುದೇ ರೀತಿಯ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ, ತಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಎಲ್ಲ ರೀತಿಯ ಶುಭ ಫಲಗಳನ್ನ ಪಡ್ಕೊಳ್ಳೋದ್ರ ಜೊತೆಗೆ ಉದ್ಯೋಗದಲ್ಲಿ ಯಶಸ್ಸನ್ನ ಹೊಂದತಕ್ಕಂತಹ ತಮ್ಮ ಉನ್ನತ ಅಧಿಕಾರಿಗಳಿಂದ ಪ್ರಶಂಸೆಯನ್ನ ಪಡ್ಕೊಳ್ತಕ್ಕಂಥ ಸನ್ನಿವೇಶ ಆಗಿದೆ. ಉದ್ಯೋಗದಲ್ಲಿ ಏನಾದರೂ ಶುಭ ಫಲಗಳನ್ನ ಪಡ್ಕೋಬೇಕು ಅಂತಂದ್ರೆ ಪ್ರತಿದಿನ ಸೂರ್ಯ ನಮಸ್ಕಾರವನ್ನ, ಆದಿತ್ಯ ಹೃದಯ ಪಾರಾಯಣವನ್ನ ಮಾಡ್ಕೊಂಡಿದ್ದೆ ಆದ್ರೆ ಫೆಬ್ರವರಿ 12ನೇ ತಾರೀಕು ನಂತರದಲ್ಲಿ ಬರ್ತಕ್ಕಂಥ ಉದ್ಯೋಗ ಕ್ಷೇತ್ರದಲ್ಲಿ, ಸರ್ಕಾರಿ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಎಲ್ಲ ಅಡೆತಡೆಗಳು ನಿವಾರಣೆಯಾಗೋದ್ರ ಜೊತೆಗೆ ಸೂರ್ಯನ ಕೃಪೆಯೊಂದಿಗೆ ತಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇನ್ನು ಕುಜಗ್ರಹವನ್ನ ನಾವು ತಗೊಂಡಿದ್ದೆ ಆದ್ರೆ, ಕುಜಗ್ರಹ ಫೆಬ್ರವರಿ ತಿಂಗಳ 22ನೇ ತಾರೀಕಿನವರೆಗೂ 11ನೇ ಮನೆಯಲ್ಲಿ ಸಂಚಾರವನ್ನ ಮಾಡ್ತಾ ಇರೋದ್ರಿಂದ ತಮಗೆ ಶುಭ ಫಲಗಳನ್ನೇ ಕೊಡ್ತಕ್ಕಂಥ ಸನ್ನಿವೇಶ ಇದೆ. ವಿಶೇಷವಾಗಿ ಮೀನರಾಶಿಯವರು ಸೈಟ್ ಅನ್ನ ತಗೋಬೇಕು ಅಂತಂದ್ರೆ, ಮನೆಯನ್ನ ತಗೋಬೇಕು ಅಂತಂದ್ರೆ, ಗೃಹ ನಿರ್ಮಾಣಕ್ಕೆ ಮುಂದಾಗಬೇಕು ಅಂದ್ರೆ ಇದು ಶುಭ ಕಾಲಾವಧಿಯಾಗಿರ್ತದೆ. ಮೀನರಾಶಿಯವರು ಫೆಬ್ರವರಿ 22 ಒಳಗಡೆ ಏನಾದರೂ ಭೂಮಿಗೆ ಸಂಬಂಧಪಟ್ಟಂತೆ, ವ್ಯವಸಾಯಕ್ಕೆ ಸಂಬಂಧಪಟ್ಟಂತೆ, ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂತೆ, ಹಣಕಾಸಿನ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರು ಸಹ ಶೀಘ್ರ ಯಶಸ್ಸು ಸಿಗುತ್ತೆ. ಏನಕ್ಕೆ ಅಂದ್ರೆ ಕುಜಗ್ರಹವನ್ನ ಭೂಮಿಕಾರಕ ಅಂತ ಕರೀತೀವಿ. ಅಂತಹ ಭೂಮಿಕಾರಕನಾದಂತಹ ಕುಜಗ್ರಹ 11ನೇ ಮನೆ ಲಾಭ ಸ್ಥಾನದಲ್ಲಿರೋದ್ರಿಂದ ಭೂಮಿಗೆ ಸಂಬಂಧಪಟ್ಟಂತೆ ಯಾವುದೇ ವ್ಯವಹಾರಗಳನ್ನ ಮಾಡಿ
ಫೆಬ್ರವರಿ 22ರಿಂದ ಫೆಬ್ರವರಿ 30ರ ಕಾಲಾವಧಿಯಲ್ಲಿ ಈ ಎಲ್ಲ ರೀತಿಯ ಭೂಮಿಗೆ ಸಂಬಂಧಪಟ್ಟಂತ ಕೆಲಸ ಕಾರ್ಯಗಳನ್ನ ಸ್ವಲ್ಪ ಹೋಲ್ಡ್ ಮಾಡಿದ್ರೆ ಒಂದಷ್ಟು ಸೇಫ್ ಆಗಿರ್ತೀರಾ ಅಂತ ತಿಳಿಸ್ಲಿಕ್ಕೆ ಇಷ್ಟವನ್ನ ಪಡ್ತೀನಿ. ಇನ್ನು ಬುಧ ಗ್ರಹವನ್ನ ನಾವು ತಗೊಂಡ್ರೆ ಮೀನರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಇಡೀ ತಿಂಗಳು ಬುಧ ಗ್ರಹ 12ನೇ ಮನೆಯಲ್ಲಿ ವ್ಯಯಸ್ಥಾನದಲ್ಲಿ ಇರೋದ್ರಿಂದ ಶುಭಫಲವನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಇದು ಅತ್ಯಂತ ದುಸ್ತರವಾದಂಥ ಕಾಲಾವಧಿಯಾಗಿರ್ತದೆ. ಓದಿದ್ದು ಮರ್ತೋಗ್ತಕ್ಕಂಥ ಸನ್ನಿವೇಶಗಳಾಗಲಿ, ವಿದ್ಯೆಗೆ ಸಂಬಂಧಪಟ್ಟಂತೆ, ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ತುಂಬಾ ಆತಂಕನ ಪಟ್ಕೊಳ್ತಕ್ಕಂಥ ಸನ್ನಿವೇಶ ಆಗಲಿ ಉಂಟಾಗ್ತಕ್ಕಂಥ ಪರಿಸ್ಥಿತಿ ಇರೋದ್ರಿಂದ ವಿದ್ಯಾರ್ಥಿಗಳು ಬುಧನನ್ನ ಆರಾಧನೆಯನ್ನ ಮಾಡಿದ್ರೆ, ಬುಧ ಜಪವನ್ನ ಮಾಡ್ಕೊಂಡಿದ್ದೆ ಆದ್ರೆ ಈ ಸಂದರ್ಭದಲ್ಲಿ ಯಶಸ್ಸನ್ನ ಕಾಣಬಹುದು. ಇನ್ನು ವ್ಯಾಪಾರ ಕ್ಷೇತ್ರದಲ್ಲಿ ಯಾರ್ಯಾರು ತೊಡ್ಕೊಂಡಿರ್ತೀರಾ, ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಯಾರ್ಯಾರು ತೊಡ್ಕೊಂಡಿರ್ತೀರಾ ಅವರಿಗೆ, ಮೀನರಾಶಿಯವರಿಗೆ ಇದು ಶುಭ ಕಾಲಾವಧಿಯಲ್ಲ. ಒಂದಷ್ಟು ನಷ್ಟವನ್ನ ಹೊಂದತಕ್ಕಂಥ ಸನ್ನಿವೇಶಗಳನ್ನ ಬುಧ ಗ್ರಹ ನಷ್ಟ ಸ್ಥಾನದಲ್ಲಿ ಪ್ರಯಾಣವನ್ನ ಮಾಡ್ತಾ ಇರೋದ್ರಿಂದ, 12ನೇ ಮನೆಯಲ್ಲಿ ಪ್ರಯಾಣವನ್ನ ಮಾಡ್ತಾ ಇರೋದ್ರಿಂದ ವ್ಯಾಪಾರ ಕ್ಷೇತ್ರದಲ್ಲಿ ಒಂದಷ್ಟು ವಿಘ್ನಗಳನ್ನ, ಅಡೆತಡೆಗಳನ್ನ, ನಷ್ಟಗಳನ್ನ ಹೊಂದತಕ್ಕಂಥ ಸನ್ನಿವೇಶಗಳನ್ನ ಹೊಸ ವ್ಯವಹಾರಗಳಿಗೆ ಮೀನರಾಶಿಯವರು ಈ ಕಾಲಾವಧಿಯಲ್ಲಿ ಪ್ರಯತ್ನವನ್ನ ಮಾಡಬಾರ್ದು. ಏನು ಪ್ರೆಸೆಂಟ್ ಅಲ್ಲಿ ವ್ಯವಹಾರಗಳನ್ನ ಮಾಡಿದಾಗ ಅದನ್ನ ಚಾಕಚಕ್ಯತೆಯಿಂದ ಮಾಡ್ಕೊಂಡು ಹೋಗಿದ್ದೆ ಅಂದ್ರೆ ಎಷ್ಟೋ ಸಮಸ್ಯೆಗಳಿಂದ ಹೊರಗುಳಿಬಹುದು. ಇನ್ನು ಶುಕ್ರ ಗ್ರಹವನ್ನ ನಾವು ತಗೊಂಡಿದ್ದೆ ಆದ್ರೆ ಶುಕ್ರ ಗ್ರಹ ಇಡೀ ತಿಂಗಳು 12ನೇ ಮನೆಯಲ್ಲಿ ಸಂಚಾರವನ್ನ ಮಾಡ್ತಿದ್ರು ಸಹ ಶುಕ್ರ ಗ್ರಹಕ್ಕೆ ಈ ಸ್ಥಾನ ಶುಭ ಸ್ಥಾನ ಆಗಿತ್ತು. ಹಾಗಾಗಿ ಯಾರ್ಯಾರ ಮೀನರಾಶಿಯವರು ಇರ್ತಾರೋ ಅವರಿಗೆ ವಿವಾಹಕ್ಕೆ ಇದು ಅತ್ಯಂತ ಶುಭವಾದಂತ ಕಾಲಾವಧಿ. ಏನಕ್ಕೆ ಅಂತಂದ್ರೆ ಶುಕ್ರನ ನಾವು ವಿವಾಹಕಾರಕ ಗ್ರಹ ಅಂತ ಕರೀತೀವಿ. ಅಂತ ವಿವಾಹಕಾರಕ ಗ್ರಹವಾಗಿರ್ತಕ್ಕಂಥ ಶುಕ್ರ ಗ್ರಹ ಶುಭ ಸ್ಥಾನದಲ್ಲಿ ಪ್ರಯಾಣವನ್ನ ಮಾಡ್ತಾ ಇರೋದ್ರಿಂದ ತಮಗೆ ವಿವಾಹಕ್ಕೆ ಸಂಬಂಧಪಟ್ಟಂತ ವಿಘ್ನಗಳಿದ್ರೆ ನಿವಾರಣೆಯಾಗುತ್ತೆ. ಕುಟುಂಬ ಸೌಖ್ಯ, ಸ್ತ್ರೀ ಸೌಖ್ಯ ಉಂಟಾಗ್ತಕ್ಕಂಥ ಸನ್ನಿವೇಶಗಳೇ ಹೆಚ್ಚಾಗಿರ್ತದೆ. ಹಣಕಾಸಿಗೆ ಸಂಬಂಧಪಟ್ಟಂತ ಏನಾದ್ರೂ ಸಮಸ್ಯೆಗಳಿದ್ರೆ ಶೀಘ್ರ ಪರಿಹಾರವಾಗ್ತಕ್ಕಂಥ ಸನ್ನಿವೇಶ ಇದೆ. ವಿಶೇಷವಾಗಿ ಹೊಟ್ಟೆಗೆ ಸಂಬಂಧಪಟ್ಟಂತೆ, ಮೂತ್ರಕೋಶಕ್ಕೆ ಸಂಬಂಧಪಟ್ಟಂತಹ ಯುರಿನರಿ ಪ್ಲೇಸ್ ಅಲ್ಲಿ ಏನಾದ್ರೂ ಹೆಲ್ತ್ ಇಶ್ಯೂಸ್ ಇದ್ರೆ ಈ ಸಂದರ್ಭದಲ್ಲಿ ಇದು ಕ್ಲಿಯರ್ ಆಗ್ತಕ್ಕಂಥ ಸನ್ನಿವೇಶ ಇದೆ. ಹಾಗಾಗಿ ಆರೋಗ್ಯದ ಕಡೆ ಸುಧಾರಣೆಗೆ ಪ್ರಯತ್ನವನ್ನ ಮಾಡಿ, ವ್ಯಾಪಾರ ವ್ಯವಹಾರಗಳಲ್ಲಿ, ಉದ್ಯೋಗದಲ್ಲಿ ಯಶಸ್ಸನ್ನ ಕಾಣಲಿಕ್ಕೆ ಪ್ರಯತ್ನವನ್ನ ಮಾಡಿ. ಇನ್ನು ರಾಹುಗ್ರಹ, ಕೇತುಗ್ರಹನ ನಾವು ತಗೊಂಡಿದ್ದೆ ಆದ್ರೆ ಕೇತು ಗ್ರಹ 6ನೇ ಮನೆಯಲ್ಲಿ ಸಂಚಾರವನ್ನ ಮಾಡ್ತಾ ಇರೋದ್ರಿಂದ ಕೇತುವಿಗೆ 6ನೇ ಮನೆ ಶುಭ ಫಲಗಳನ್ನು ಕೊಡ್ತಕ್ಕಂಥ ಸ್ಥಾನ ಇದೆ. ಈ ಮೀನರಾಶಿಯವರಿಗೆ ಈ ಒಂದು ಕಾಲಾವಧಿ ಫೆಬ್ರವರಿ ತಿಂಗಳು ಇಡೀ ತಿಂಗಳು ಲಕ್ಷ್ಮೀಕರವಾದಂತ ಸನ್ನಿವೇಶವನ್ನು ಕೊಡ್ತಕ್ಕಂತಹ ಒಂದು ಸನ್ನಿವೇಶ ಇದೆ. ಕೇತು ಗ್ರಹ ಮೀನರಾಶಿಯವರಿಗೆ ಲಕ್ಷ್ಮೀಕರ ಆಗಿರೋದ್ರಿಂದ ಯಾವುದೇ ರೀತಿಯ ಹಣಕಾಸಿನ ಸಮಸ್ಯೆಗಳಿದ್ರೆ ಅದರಿಂದ ಹೊರಗಡೆ ಬರ್ಬೋದು. ಯಂತ್ರ ತಂತ್ರ ವಾಮಾಚಾರಗಳಿಂದ ಏನಾದರೂ ಸಫರ್ ಪಡ್ತಾ ಇದ್ದಂದ್ರೆ ಅದರಿಂದ ಹೊರಗಡೆ ಬರ್ಲಿಕ್ಕೆ ಅವಕಾಶ ಇದೆ. ಇನ್ನು ರಾಹುಗ್ರಹವನ್ನ ತಗೊಂಡ್ರೆ ರಾಹುಗ್ರಹ 12ನೇ ಮನೆಯಲ್ಲಿ ಸಂಚಾರವನ್ನ ಮಾಡ್ತಾ ಇರೋದ್ರಿಂದ ಒಂದಷ್ಟು ಶತ್ರು ಬಾಧೆಗಳನ್ನ, ಮಾನಸಿಕವಾದಂತ ಖಿನ್ನತೆಯನ್ನು ಎದುರಿಸ್ತಕ್ಕಂಥ ಸನ್ನಿವೇಶ ಇರೋದ್ರಿಂದ ಸಾಧ್ಯ ಆದ್ರೆ ತಿರುಪತಿಯ ಬಳಿ ಇರ್ತಕ್ಕಂಥ ಕಾಳಹಸ್ತಿಗೆ ತೆರಳಿ ಅಲ್ಲಿ ರಾಹುಕೇತು ಶಾಂತಿಯನ್ನ ಮಾಡ್ಕೊಂಡಿದ್ದೆ ಆದ್ರೆ ದುಡುಕುತನದ ನಿರ್ಧಾರಗಳು, ದುಡುಕು ಮಾತುಗಳಿಂದ ತಮಗುಂಟಾಗ್ತಕ್ಕಂಥ ಘಾಸಿ ಸಮಸ್ಯೆಗಳಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಇದೆ. ಚರ್ಮಕ್ಕೆ ಸಂಬಂಧಪಟ್ಟಂತ ಏನಾದರೂ ಅನಾರೋಗ್ಯ ಸಮಸ್ಯೆಗಳಿದ್ರು ಸಹ ಅದರಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಇದೆ. ಹೀಗೆ ಓವರ್ ಆಲ್ ಆಗಿ ತಗೊಂಡ್ರೆ ಸೂರ್ಯ ಗ್ರಹ ತಮಗೆ ಪಾಸಿಟಿವ್ ಆಗಿದ್ದಾನೆ, ಶುಕ್ರ ಗ್ರಹ ತಮಗೆ ಪಾಸಿಟಿವ್ ಆಗಿದ್ದಾನೆ, ಕುಜ ಗ್ರಹ ತಮಗೆ ಪಾಸಿಟಿವ್ ಆಗಿದ್ದಾನೆ. ಹೀಗೆ 9 ಗ್ರಹಗಳಲ್ಲಿ ಒಂದು 4-5 ಗ್ರಹಗಳು ಮೀನರಾಶಿಯವರಿಗೆ 2026 ಫೆಬ್ರವರಿಯಲ್ಲಿ ಪಾಸಿಟಿವ್ ವೇನಲ್ಲಿ ಇರೋದ್ರಿಂದ ಒಂದು 50ರಷ್ಟು ಎಲ್ಲ ರೀತಿಯ ಶುಭ ಫಲಗಳನ್ನೇ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇನ್ನೊಂದು 50% ಒಂದಷ್ಟು ಎಚ್ಚರಿಕೆಯನ್ನು ವಹಿಸ್ಕೊಂಡ್ರೆ ಸಾಕು ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬರ್ಬೋದು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಅರೆ ಮೀನರಾಶಿಯವರಿದ್ರು ಸಹ ಈ ಒಂದು ವಿಡಿಯೋನ ತಮ್ಮ ಸ್ನೇಹಿತರಿಗೆ, ತಮ್ಮ ಬಂಧು ಬಾಂಧವರಿಗೆ ಶೇರ್ ಮಾಡಿ, ತಮ್ಮ ವಿಚಾರಧಾರೆಗಳನ್ನ ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಇಷ್ಟು ಹೊತ್ತು ನಮ್ಮ ವಿಡಿಯೋವನ್ನು ನೋಡಿದಂತ ಎಲ್ಲರಿಗೂ ಸಹ ಮನಸ್ಫೂರ್ತಿಯಾಗಿ ಕೃತಜ್ಞತೆಯನ್ನು ತಿಳಿಸ್ಲಿಕ್ಕೆ ಇಷ್ಟವನ್ನ ಪಡ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು.